JDS ಅಂದ್ರೆ ಹಾಸನ ಮಂಡ್ಯ ಜಿಲ್ಲೆಯ ಪಕ್ಷ, ಹಳೆ ಮೈಸೂರಿನ ಪಕ್ಷ ಅನ್ನೋದು. JDS ಅಂದ್ರೆ ಹಳೆ ಮೈಸೂರಿನ ಪಕ್ಷ, ಅಲ್ಲೆಲ್ಲಿ ಎಂದಾಗ ಅದು ಮಂಡ್ಯದ ಪಕ್ಷ, ಅದು ಹಾಸನ ಪಕ್ಷ. JDS ಬಿಜೆಪಿ ಜೊತೆ ಮೈತ್ರಿ ಆಗಿದೆ. ಸಹಜವಾಗಿ 2-3 ಸೀಟು ಅಂದಾಗ ಮೊದಲ ಸೀಟು ಹಾಸನ, ಎರಡನೇ ಸೀಟು ಮಂಡ್ಯ, ಮೂರನೇ ಸೀಟು ಕೋಲಾರವೋ ತುಮಕೂರು ಚರ್ಚೆ ಇರುವ ಸಂದರ್ಭದಲ್ಲಿ ಮಂಡ್ಯವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬೇಡಿ, ನನಗೆ ಈ ಸೀಟಲ್ಲಿ ಸ್ಪರ್ಧೆ ಮಾಡ್ತೀನಿ, ನಾನು ನಿಮ್ಗೆಲ್ಲ ಬಿಲ್ಲಲ್ಲೂ ಸಪೋರ್ಟ್ ಮಾಡಿದ್ದೀನಿ. ಚುನಾವಣೆ ಗೆದ್ದ ನಂತರ ಕಳೆದ 5 ವರ್ಷದಿಂದ ನಾನು NDA ಬೆನ್ನಿಗೆ ನಿಂತಿದ್ದೇನೆ, ಬಿಜೆಪಿ ಬೆನ್ನಿಗೆ ನಿಂತಿದ್ದೇನೆ, ಅನ್ಯಾಯ ಮಾಡಬೇಡಿ, ಮಂಡ್ಯದಲ್ಲಿ ಅವಕಾಶ ಕೊಡಿ ಅಂತ ಕೈ ಮುಗಿದು ಸುಮಲತಾ ಅವರು ನರೇಂದ್ರ ಮೋದಿ ಅವರಿಗೆ, JP ನಡ್ಡಾ ಅವರಿಗೆ ಮನವಿ ಮಾಡಿ ಬಂದಿದ್ದಾರೆ. ಅವರು ಸಹ ನಾವೇನೋ ಸೀಟ್ ಶೇರಿಂಗ್ ಮಾತಾಡಿಲ್ಲ, ನೋ ವರಿ, ನಾವು ನಿಮ್ಮನ್ನು ಬಿಟ್ಕೊಡಲ್ಲ ಅಂತ ಹೇಳಿ ಕಳಿಸೋರೆ. ಮಂಡ್ಯ JDSಗೆ ಟಿಕೆಟ್ ಯಾವುದೇ ಕಾರಣಕ್ಕೆ ಡೌಟ್ ಇಲ್ಲ ಅಂತ JDS ನಾಯಕರಿಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ರು. ಕುಮಾರಣ್ಣ ಬರ್ತಾರೆ, ನಿಖಿಲ್ ಬರ್ತಾರೆ, ಪುಟ್ಟರಾಜಣ್ಣ ಬರ್ತಾರೆ, ನಿಲ್ತಾರೆ ಅಂತ. ಈ ಗ್ಯಾಪಲ್ಲಿ ಈಗಾಗಲೇ ಕಾಂಗ್ರೆಸ್ಸಿಗರು ಸ್ಟಾರ್ ಚಂದ್ರು ಅವ್ರನ್ನ ಅಭ್ಯರ್ಥಿಯಾಗಿ ಅನ್ಅಫಿಷಿಯಲ್ ಘೋಷಣೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸುಮಲತಾ ಅವ್ರು ನಾನು ರಾಜಕಾರಣ ಬಿಡ್ತೀನಿ, ಬೇಕಾದ್ರೆ ಮಂಡ್ಯ ಬಿಡಲ್ಲ, ಮಂಡ್ಯದಲ್ಲಿ ಇರ್ತೀನಿ, ರಾಜಕಾರಣ ಮಾಡ್ತೀನಿ, ಮಾಡದಿದ್ರೆ ಇಲ್ಲೇ ಅಂತ ಹೇಳೋದ್ರ ಮೂಲಕ JDS ಬಿಜೆಪಿ ಮೈತ್ರಿಯ ನಡುವಿನ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಿದ್ದಾರೆ. ಯಾರೂ ನಿರೀಕ್ಷೆ ಮಾಡದಂತಹ ಬೆಳವಣಿಗೆಗಳು ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಿದೆ, ಅದು ಲೋಕಸಭಾ ರಾಜಕಾರಣದಲ್ಲಿ ಮಂಡ್ಯದಲ್ಲಿ. ನರೇಂದ್ರ ಮೋದಿ ಅವ್ರನ್ನ ನೋಡಿ, ಕುಮಾರಸ್ವಾಮಿ ಅವರು ಭೇಟಿ ಮಾಡ್ತಾರೆ, ಸುಮಲತಾ ಅವರು ಭೇಟಿ ಮಾಡ್ತಾರೆ. ಕುಮಾರಸ್ವಾಮಿ ಅವರಷ್ಟೇ ಪ್ರಬಲವಾಗಿ ಸುಮಲತಾ ಅವರು ಸಹ ಸಂಪರ್ಕವನ್ನ ಹೊಂದಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಬೇರೆ ಯಾವುದೇ ಸಂಸದರು ಸಿಗದಿರ್ತಕ್ಕಂಥ ಆಕ್ಸೆಸ್ ಸುಮಲತಾ ಅವ್ರು ಸಿಗುತ್ತೆ. ಹಾಗಾಗಿ ಸುಮಲತಾ ಅವರ ಸಾಮರ್ಥ್ಯವನ್ನ ಅಲ್ಲಗೆಳೆಯುವಂತಿಲ್ಲ. ಸುಮಲತಾ ಅವ್ರು ನನಗೆ ಟಿಕೆಟ್, ನಾನೇ ನಿಲ್ತೀನಿ, ಬಿಜೆಪಿಯಿಂದ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ನರೇಂದ್ರ ಮೋದಿ ಅವ್ರ ಜೊತೆ ಅಬುದಾಬಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ಸುಮಲತಾ ಅವರು, ಅದು ಕೊಟ್ಟಿದ್ದಾರೆ ಈಗಾಗಲೇ. ಸೊ ಮಂಡ್ಯ ರಾಜಕಾರಣ ಇಡೀ ಇಂಡಿಯಾದಲ್ಲಿ ಚರ್ಚೆ ಆಗುತ್ತೆ ಈ ಬಾರಿ. ಮತ್ತೆ ಮಂಡ್ಯ ಇಂಡಿಯಾದಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ಕಾರಣ ಎಷ್ಟೇ, ಸುಮಲತಾ ಸಹ ಮೈತ್ರಿಯ ಸಂಸದೆ, JDS ಸಹ ಮೈತ್ರಿ ಪಕ್ಷ. ಹೀಗಾಗಿ NDA ಮೈತ್ರಿಕೂಟದ ಒಂದು ಗಲಾಟೆ ಗದ್ದಲ ಮಂಡ್ಯದಲ್ಲಿ ಆಗುವಂತ ಸಾಧ್ಯತೆ ಇದೆ. ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕು. ವೀಕ್ಷಕರೇ, ನಿಮ್ಮ ಪ್ರಕಾರ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಈ 8 ವಿಧಾನಸಭೆ ಬಂದಾಗ ಅದರಲ್ಲಿ JDS 1, ಇನ್ನು 7 ಕಾಂಗ್ರೆಸ್, ಒಂದು ರೈತ ಸಂಘ, ಇನ್ನು 6 ಕಾಂಗ್ರೆಸ್, ಒಟ್ಟಾರೆ 7 ಕೂಡ ಕಾಂಗ್ರೆಸ್ ಇದ್ದಂಗೆ. ಅದು KR ಪೇಟೆ ಮಾತ್ರ JDS MLA. ಸೊ ಈ ಹಿನ್ನೆಲೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಅಪೋಸಿಟ್ ಪಾರ್ಟಿ ಸ್ಪ್ಲಿಟ್, JDS ಹಾಗೆ ಬಿಜೆಪಿ ಮೈತ್ರಿ ಇದ್ರೂ ಕೂಡ ಒಂದಷ್ಟು ಗೊಂದಲಗಳಿದೆ. ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅಭ್ಯರ್ಥಿ, ಉದ್ಯಮಿ, ರಾಜಕಾರಣಿ, ಅವ್ರು ಒಂದ್ ಕೈಲಿ ಕೊಟ್ಟದ್ದು ಒಂದ್ ಕೈ ಗೊತ್ತಾಗಲ್ಲ. ಆ ಥರ ಅವ್ರ ಅಣ್ಣ ಗೌರಿಬಿದನೂರು MLA, ಅಳಿಯ ಹೊಸಕೋಟೆ MLA, ಈ ಗೆಲುವು ಇದೆ. ಬಟ್ ಎಲ್ರಿಗೂ ಆಶ್ಚರ್ಯ ಏನು ಅಂತಂದ್ರೆ, ಈ ಕುಮಾರಣ್ಣ ನಿಲ್ತಾರೆ, ನಿಖಿಲ್ ನಿಲ್ತಾರೆ ಅಂದ್ರೆ ಇವ್ರು ಯಾರೋ ಸ್ಟಾರ್ ಚಂದ್ರು ಅಂತ ಮಾಡ್ಬಿಟ್ಟಿದಾರಲ್ಲ ಅನ್ನೋದು ಎಲ್ರಿಗೂ ಕನ್ಫ್ಯೂಷನ್. ಸೊ ಹಾಗಾಗಿ ಸ್ಟಾರ್ ಚಂದ್ರು ಸ್ಟ್ರಾಂಗ್ ಚಂದ್ರು ಕೂಡ ಹೌದು. ಹಾಗಾಗಿ ಕಾಂಗ್ರೆಸ್ನ ಈ ದಾಳಕ್ಕೆ JDS ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕಾದ್ ನೋಡಬೇಕು. ಸುಮಲತಾ ಅವ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಸುಮಲತಾ ಯಾವ ರೀತಿ ಕುಮಾರಸ್ವಾಮಿನ ಕನ್ವಿನ್ಸ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು. ನಿಮ್ಮ ಪ್ರಕಾರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿಬೇಕು? ಸುಮಲತಾ ಅವರ, ಕುಮಾರಸ್ವಾಮಿ ಅವರ, ನಿಖಿಲ್ ಅವರ, ಪುಟ್ಟರಾಜು ಅವರ? ಅದಾದ್ಮೇಲೆ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಯಾರ ತೆಕ್ಕೆಗೆ ಹೋಗುತ್ತೆ, ಕಾಂಗ್ರೆಸ್ಕ ಇಲ್ಲ ಮೈತ್ರಿ ಪಕ್ಷಕ್ಕ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.